ಓಂ ಶಾಂತಿ. ಮುರುಳಿಯ ದಿನಾಂಕ 1/5/2026. ಪ್ರಾತಃ ಮುರುಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ರಾವಣನ ಮತದಂತೆ ತಂದೆಯ ನಿಂದನೆ ಮಾಡಿದ್ದೀರಾ. ಆದ್ದರಿಂದ ಭಾರತ ಕವಡೆಯ ಸಮಾನವಾಗಿದೆ. ಈಗ ಆ ತಂದೆಯನ್ನು ಗುರುತಿಸಿ ನೆನಪು ಮಾಡಿದಾಗ ಧನವಂತರಾಗುತ್ತೀರಾ. ಭಾರತ ಧನವಂತ ಆಗುತ್ತದೆ. ಪ್ರಶ್ನೆ: ಮೆಟ್ಟಿಲಿನ ಚಿತ್ರದಲ್ಲಿ ಯಾವ ವಂಡರ್ಫುಲ್ ರಹಸ್ಯ ಸಮಾವೇಶವಾಗಿದೆ? ಮೆಟ್ಟಿಲಿನ ಚಿತ್ರದಲ್ಲಿ ಯಾವ ಅದ್ಭುತವಾದ ರಹಸ್ಯ ಸಮಾವೇಶವಾಗಿದೆ? ಉತ್ತರ: ಅರ್ಧ ಕಲ್ಪ ಭಕ್ತಿಯ ಡ್ಯಾನ್ಸು ಮತ್ತು ಅರ್ಧ ಕಲ್ಪ ಜ್ಞಾನದ ಡ್ಯಾನ್ಸು. ಯಾವಾಗ ಭಕ್ತಿಯ ಡ್ಯಾನ್ಸ್ ಆಗತ್ತೆ ಆಗ ಜ್ಞಾನ ಇರುವುದಿಲ್ಲ. ಯಾವಾಗ ಜ್ಞಾನ ಇರುತ್ತೆ ಆಗ ಭಕ್ತಿ ಇರುವುದಿಲ್ಲ. ಅರ್ಧ ಕಲ್ಪ ರಾವಣನ ಪ್ರಾರಬ್ಧ ನಡೆಯುತ್ತೆ, ಅರ್ಧ ಕಲ್ಪ ತಾವು ಮಕ್ಕಳು ಪ್ರಾರಬ್ಧ ಭೋಗಿಸುತ್ತೀರಾ. ಈ ಗುಹ್ಯ ರಹಸ್ಯ ಮೆಟ್ಟಿಲಿನ ಚಿತ್ರದಲ್ಲಿ ಅಡಕವಾಗಿದೆ. ಗೀತೆ. ಓಂ ನಮಃ ಶಿವಾಯ. ತಂದೆ ಕುಳಿತು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿಯ ಡ್ಯಾನ್ಸ್ ಮಾಡಿದ್ದೀರಾ, ಜ್ಞಾನದ ಡ್ಯಾನ್ಸ್ ಮಾಡಲಿಲ್ಲ. ಭಕ್ತಿಯ ಡ್ಯಾನ್ಸ್ ಯಾವಾಗ ಆಗ್ತಿತ್ತೋ ಆಗ ಜ್ಞಾನ ಇರಲಿಲ್ಲ. ಯಾವಾಗ ಜ್ಞಾನದ್ದಾಗತ್ತೆ ಆಗ ಭಕ್ತಿ ಇರುವುದಿಲ್ಲ. ಏಕೆಂದರೆ ಭಕ್ತಿಯ ಡ್ಯಾನ್ಸು ಇಳಿಯುವ ಕಲೆಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿ ಪ್ರಾರಂಭವಾಗುವುದೇ ದ್ವಾಪರ ಯುಗದಿಂದ. ಯಾವಾಗ ಭಕ್ತಿ ಪ್ರಾರಂಭವಾಗುತ್ತದೆ ಆಗ ಜ್ಞಾನದ ಪ್ರಾರಬ್ಧ ಪೂರ್ಣವಾಗುತ್ತದೆ. ಅನಂತರ ಇಳಿಯುವ ಕಲೆ ಆಗುವುದು. ಹೇಗೆ ಇಳಿಯುವುದು ಅದನ್ನು ಸಹ ತಂದೆ ಕುಳಿತು ತಿಳಿಸುತ್ತಾರೆ. ನಾನು ಕಲ್ಪ ಕಲ್ಪವೂ ಬಂದು ಮಕ್ಕಳಿಗೆ ಹೇಳುತ್ತೇನೆ, ತಾವು ಮಕ್ಕಳು ಬಹಳ ನಿಂದನೆ ಮಾಡಿದ್ದೀರಾ. ಬಾಬರೂರ ನಿಂದನೆ ತುಂಬ ಆಗಿದೆ. ಯಾವಾಗ ಭಾರತದಲ್ಲಿ ಈ ಆದಿಸನಾತನ ದೇವಿ ದೇವತಾ ಧರ್ಮದ ನಿಂದನೆ ಬಹಳ ಆಗತ್ತೆ ಆಗ ನಾನು ಬರುತ್ತೇನೆ. ನಿಂದನೆ ಯಾರಿಗೆ ಮಾಡಲಾಗತ್ತೆ ಅದನ್ನು ಸಹ ತಂದೆ ತಿಳಿಸುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ವಿಕಾರಿ ನರಕವಾಸಿ ಭಾರತವನ್ನು ಕಲ್ಪ ಕಲ್ಪವೂ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇನೆ. ನೀವು ನನ್ನ ನಿಂದನೆ ಮಾಡುತ್ತೀರಾ. ಆ ಸುರಿ ಮತದಂತೆ ನಡೆಯುವ ಕಾರಣದಿಂದಾಗಿ ಎಷ್ಟು ಕಂಗಾಲಾಗಿದ್ದೀರಾ. ರಾಮರಾಜ್ಯ ಇತ್ತು, ಈಗ ರಾವಣ ರಾಜ್ಯವಿದೆ. ಇದಕ್ಕೆ ಸೋಲು ಗೆಲುವು, ಹಗಲು ರಾತ್ರಿ ಎಂದು ಹೇಳಲಾಗುವುದು. ಈಗ ವಿಚಾರ ಮಾಡಿ, ನಾನು ಯಾವಾಗ ಬರ್ತೇನೆ, ಯಾರಿಗೆ ರಾಜ್ಯ ಕೊಡ್ತೇನೆ, ಅವರೇ ರಾಜ್ಯವನ್ನು ಕಳೆದುಕೊಳ್ಳುತ್ತಿದ್ದೀರಾ. ಲೆಕ್ಕಾಚಾರವಂತೂ ಪೂರ್ತಿ ತಿಳಿಸಲಾಗುವುದು. ನಾನೇ ಬಂದು ಆಸ್ತಿ ಕೊಡುತ್ತಿದ್ದೇನೆ. ಮತ್ತು ರಾವಣ ಬಂದು ನಿಮಗೆ ಶಾಪ ಕೊಡುತ್ತಾರೆ. ಭಾರತಕ್ಕೆ ಕಾಸು ಮತ್ತು ಪೂರ್ತಿ ಪ್ರಪಂಚಕ್ಕೆ ಶಾಪ ಸಿಗತ್ತೆ ರಾವಣನಿಂದ. ಬಾಬರೂರು ಬಂದು ಆಸ್ತಿ ಕೊಡುತ್ತಾರೆ. ಭಾರತದ ಮಹಿಮೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ಭಾರತವೇ ಇತ್ತು. ಯಾವಾಗ ಇತ್ತು, ಹೇಗೆ ಇತ್ತು, ಯಾರು ರಾಜ್ಯ ಮಾಡುತ್ತಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಏನನ್ನೂ ತಿಳಿದುಕೊಂಡಿಲ್ಲ. ಯಾರು ದೇವತೆಗಳಾಗಿದ್ದರು. ಈಗಲೂ ಮನುಷ್ಯರ ಮುಖ ಅಂತೂ ಮನುಷ್ಯರದಿದೆ, ಆದರೆ ವ್ಯವಹಾರ ಪ್ರಾಣಿಗಳದಿದೆ. ಸತ್ಯಯುಗದಲ್ಲಿ ಮುಖ ಮನುಷ್ಯರದೇ ಇರುತ್ತೆ, ಆದರೆ ವ್ಯವಹಾರ ಕರ್ತವ್ಯ ದೇವತೆಗಳದಿರ್ತಿತ್ತು. ಈಗ ಮುಖ ಬಲೆ ಮನುಷ್ಯರದೇ, ಆದರೆ ವ್ಯವಹಾರ ಆಸುರಿಯಿದೆ. ಅದಕ್ಕೆ ತಿಳಿಸಲಾಗುವುದು. ತಿಳಿಸಿದ್ರೂ ಕೂಡ ತಿಳ್ಕೊಳ್ಳೋದಿಲ್ಲ ಕೆಲವರು, ಏಕೆಂದರೆ ಪಾರಲೌಕಿಕ ತಂದೆಯನ್ನೇ ತಿಳಿದುಕೊಂಡಿಲ್ಲ. ಮತ್ತಷ್ಟು ಕುಳಿತು ಬಾಬರವರ ನಿಂದನೆಯೇ ಮಾಡುತ್ತಾರೆ. ತಂದೆಯ ನಿಂದನೆ ಮಾಡುತ್ತಾ ಮಾಡುತ್ತಾ ಬಿಲ್ಕುಲ್ ಕವಡೆಗಳ ಸಮಾನ ಆಗಿದ್ದಾರೆ. ಭಾರತದ ಡೌನ್ಫಾಲ್ ಆಗತ್ತೆ, ಪತನವಾಗತ್ತೆ ಭಗವಂತನ ನಿಂದನೆ ಮಾಡುವುದರಿಂದ. ಯಾವಾಗ ಅಂತಹ ಸ್ಥಿತಿ ಆಗತ್ತೆ ಆಗ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬರ್ತೇನೆ. ಈಗ ತಾವು ಮಕ್ಕಳ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದೇನೆ. ಕಲ್ಪದ ಮೊದಲು ಸಹ ಇದೇ ರೀತಿ ತಿಳಿಸಿದ್ದೆ. ಈ ದೈವಿ ಸಂಪ್ರದಾಯ ಸ್ಥಾಪನೆಯಾಗುತ್ತಿದೆ. ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ. ಮನುಷ್ಯರಿಗೆ ಇದು ಗೊತ್ತಿಲ್ಲ, ತಂದೆ ಯಾವಾಗ ಬರುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ತಾವು ಬಹಳ ಖುಷಿಯಿಂದ ಪ್ರಾರಬ್ಧವನ್ನು ಭೋಗಿಸುತ್ತೀರಾ.
ನಂತರ ದ್ವಾಪರ ಯುಗದಿಂದ ರಾವಣನ ಶಾಪ ಪಡೆಯುತ್ತಾ ಬಿಲ್ಕುಲ್ ಸಮಾಪ್ತಿಯೇ ಆಗುತ್ತಾರೆ. ದೇವತೆಗಳು ಪ್ರಾರಬ್ಧವನ್ನು ಭೋಗಿಸುತ್ತಾ ತ್ರೇತಾದ ಅಂತಿಮದಲ್ಲಿ ಬಾಬನಿಂದ ಏನೆಲ್ಲ ಆಸ್ತಿ ಪಡೆದಿದ್ರು ಅದು ಸಮಾಪ್ತಿ ಮಾಡ್ಕೊಂಡ್ಬಿಡುತ್ತಾರೆ. ಅನಂತರ ರಾವಣನ ಆಸುರಿ ಪ್ರಾರಬ್ಧ ಶುರುವಾಗತ್ತೆ. ಭಕ್ತಿಯದು ಕೂಡ ಮೊದಲು ಅವ್ಯಭಿಚಾರಿ ಇರುತ್ತೆ. ಭಕ್ತಿಯು ಕೂಡ ಫಸ್ಟು ಅವ್ಯಭಿಚಾರಿ ಆಗತ್ತೆ, ಅನಂತರ ವೈಭಿಚಾರಿ ಆಗತ್ತೆ. ಮೆಟ್ಟಿಲಿನ ಚಿತ್ರ ತುಂಬ ಚೆನ್ನಾಗಿ ತಯಾರಾಗಿದೆ. ಪ್ರತಿಯೊಂದು ವಸ್ತು ಸತೋ ಪ್ರಧಾನ, ಸತೋ ರಜೋ ತಮೋ ಆಗುವುದು, ತುಕ್ಕು ಹಿಡಿಯುವುದು ತಾವು ಮಕ್ಕಳಿಗೆ ತಿಳಿಸಲಾಗತ್ತೆ ಒಳ್ಳೆಯ ರೀತಿಯಲ್ಲಿ. ಆದರೆ ಮಕ್ಕಳಿಗೆ ಧಾರಣೆ ಕಡಿಮೆ ಆಗತ್ತೆ. ಕೆಲವ್ರಿಗೆ ಚೆನ್ನಾಗಿ ಧಾರಣೆ ಆಗತ್ತೆ, ಕೆಲವ್ರಿಗಂತೂ ಬಿಲ್ಕುಲ್ ಧಾರಣೆ ಆಗೋದಿಲ್ಲ. ಕೆಲವರಲ್ಲಿ ಅನ್ಯರಿಗೆ ಹೇಳುವಂತಹ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಒಳ್ಳೆ ಅನುಭವಿಗಳಾಗ್ಬಿಡ್ತಾರೆ, ಧಾರಣೆ ತುಂಬ ಚೆನ್ನಾಗಿ ಮಾಡಿಕೊಳ್ತಾರೆ, ನಂಬರ್ ವಾರಂತೂ ಇರ್ತಾರೆ ಅಲ್ವಾ. ವಿದ್ಯಾರ್ಥಿಗಳು ಒಂದೇ ಸಮಾನ ಇರುವುದಿಲ್ಲ, ಒಂದಲ್ಲ ಒಂದು ನಂಬರ್ ಅವಶ್ಯವಾಗಿ ಇರುತ್ತೆ. ಕೆಲವರಿಗೆ ತಿಳಿಸ್ಕೊಡ್ಲಿಕ್ಕೆ ತುಂಬ ಸಹಜ ಆಗತ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ, ಸೃಷ್ಟಿಯ ರಚಯಿತ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮಗೆ ಬೇಹದ್ದಿನ ಆಸ್ತಿ ಸಿಗುವುದು, ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು. ಕೇವಲ ಇದನ್ನು ತಿಳಿಸಿರಿ, ತಾವು ಭಾರತವಾಸಿಗಳು ಸತ್ಯಯುಗದಲ್ಲಿ ಸತೋ ಪ್ರಧಾನರಿದ್ದೀರಿ, ಈಗ ಕಲಿಯುಗದಲ್ಲಿ ತಮೋ ಪ್ರಧಾನರಾಗಿದ್ದೀರಾ. ಆತ್ಮನಲ್ಲಿ ತುಕ್ಕು ಹಿಡಿಯುವುದು. ಪವಿತ್ರರಾಗದೆ ಯಾರೂ ಪರಮಧಾಮದಲ್ಲಿ ಹೋಗಲಾಗುವುದಿಲ್ಲ. ಹೊಸ ಪ್ರಪಂಚದಲ್ಲಿರುವುದೇ ಸತೋ ಪ್ರಧಾನ ಪ್ರಪಂಚ. ಶರೀರವೂ ಸಹ ಹೊಸದಿರುತ್ತೆ, ಆದ್ದರಿಂದ ಹೇಳಲಾಗುವುದು ಸತೋ ಪ್ರಧಾನ ಎಂದು. ಅನಂತರ ಹಳೆಯದು ತಮೋ ಪ್ರಧಾನವಾಗುವುದು. ಈಗ ಎಲ್ಲರ ಬಟ್ಟೆಗಳು ಒಡಿಲಿಕ್ಕೆ ಯೋಗ್ಯವಾಗಿದೆ, ಅಂದರೆ ಹರಿದೋಗ್ಲಿಕ್ಕೆ ಯೋಗ್ಯವಾಗಿದೆ, ಜಡೀಭೂತವಾಗಿದೆ. ಯಾವಾಗ ಜಡೀಭೂತ ಅವಸ್ಥೆ ಹೊಂದುತ್ತೀರಾ ಆಗ ತಂದೆ ಬರ್ತಾರೆ. ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರೆ ಅವರೇ ಬಡವರಾಗ್ಬಿಡ್ತೀರಾ, ಮತ್ತೆ ಶ್ರೀಮಂತರಾಗಬೇಕು. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಭಾರತ ಸ್ವರ್ಗವಾಗಿತ್ತು, ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಎಲ್ಲ ಧರ್ಮದವರು ನಂತರ ಬರುತ್ತಾರೆ. ಬಾಬಾ ತಮಗೆ ರಿಯಲ್ ಮಾತನ್ನು ಕುಳಿತು ತಿಳಿಸುತ್ತಾರೆ. ಗೀತೆಯನ್ನು ನೋಡಿ ಎಷ್ಟು ಗೌರವ ಕೊಡ್ತಾರೆ. ಗೀತೆಗೆ ಓದುತ್ತಾ ಬಿಲ್ಕುಲ್ ಕೆಳಗೆ ಬಿದ್ದು ಹೋಗುತ್ತಾರೆ. ಆಗ ಕರೆಯುತ್ತಾರೆ, ಪತಿತ ಪಾವನ ಬನ್ನಿ ಎಂದು. ಏಕೆಂದರೆ ಗೀತೆಯ ಜ್ಞಾನ ಗೊತ್ತಿದೆ, ಆದರೆ ಪೂರ್ಣವಾಗಿ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ, ಧಾರಣೆ ಮಾಡಿಕೊಳ್ಳೋದಿಲ್ಲ. ಬರೀ ಓದೋದ್ರಿಂದ ಏನು ಲಾಭ ಆಗೋದಿಲ್ಲ. ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ವ, ಆಗ ಲಾಭ ಸಿಗತ್ತೆ. ನಾವು ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದೀವಿ ಅಂತ ಹೇಳುತ್ತಾರೆ ಮನುಷ್ಯರು. ಸದ್ಗತಿಯಂತೂ ಭಗವಂತನೇ ಕೊಡುತ್ತಾರೆ. ಬಾಕಿ ಶಾಸ್ತ್ರಗಳಲ್ಲಿ ಏನೂ ಇದೆ, ಅದೆಲ್ಲ ಭಕ್ತಿ ಮಾರ್ಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ನಾವು ಬಾಬಾರವರು ತಿಳಿಸುತ್ತಿರುವ ಜ್ಞಾನದಿಂದ ದೇವತೆಗಳಾಗುತ್ತೇವೆ. ಈಗ ಪೂರ್ತಿ ಪ್ರಪಂಚದ ಜೊತೆ ವೈರಾಗ್ಯವಿದೆ. ಸನ್ಯಾಸಿಗಳು ಸಹ ಭಕ್ತಿ ಮಾಡುತ್ತಾರೆ, ಗಂಗಾ ಸ್ನಾನವನ್ನು ಮಾಡ್ತಾರೆ ಅಲ್ವಾ. ಭಕ್ತಿಯೂ ಕೂಡ ಸತೋ ಪ್ರಧಾನ ಮೊದಲಿರುತ್ತೆ, ಅನಂತರ ರಜೋತಮೋ ಆಗತ್ತೆ. ಇದು ಸಹ ಹಾಗೆ. ಅರ್ಧ ಕಲ್ಪ ಬ್ರಹ್ಮರವರ ದಿನ ಮತ್ತು ಅರ್ಧ ಕಲ್ಪ ಬ್ರಹ್ಮರವರ ರಾತ್ರಿಯಾಗಿದೆ. ಬ್ರಹ್ಮರವರ ಜೊತೆ ಅವಶ್ಯವಾಗಿ ಬ್ರಾಹ್ಮಣರದ್ದು ಆಗತ್ತೆ. ತಾವು ಈಗ ದಿನದಲ್ಲಿ ಹೋಗುತ್ತೀರಾ, ಭಕ್ತಿಯ ರಾತ್ರಿ ಪೂರ್ಣವಾಗುವುದು. ಭಕ್ತಿಯಲ್ಲಿ ಬಹಳ ದುಃಖ ಇದೆ, ಅದಕ್ಕೆ ರಾತ್ರಿ ಎಂದು ಹೇಳಲಾಗುವುದು. ಅಂಧಕಾರದಲ್ಲಿ ಪೆಟ್ಟು ತಿನ್ನುತ್ತಿರುತ್ತಾರೆ ಅಲ್ವಾ, ಭಗವಂತನ ಜೊತೆ ಮಿಲನ ಮಾಡಲು. ಭಕ್ತಿ ಮಾರ್ಗದಲ್ಲಿ ಸದ್ಗತಿ ಕೊಡುವವರು ಯಾರೂ ಇರುವುದಿಲ್ಲ. ನಿಮ್ಮ ವಿನಃ ಯಾರೂ ಸಹ ಯಥಾರ್ಥವಾಗಿ ಭಗವಂತನನ್ನು ತಿಳಿದುಕೊಂಡಿಲ್ಲ. ಆತ್ಮವೂ ಬಿಂದುವಾಗಿದೆ, ಪರಮಾತ್ಮನೂ ಬಿಂದುವಾಗಿದ್ದಾರೆ. ಈ ಮಾತನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆಯೇ ಸ್ವಯಂ ಬಂದು ಬ್ರಹ್ಮರವರ ತನುವಿನಿಂದ ತಿಳಿಸುತ್ತಾರೆ.
ಅವರು ಮತ್ತೆ ಭಗೀರಥ ಮತ್ತು ನಂದಿಯ ರೂಪದಲ್ಲಿ ತೋರಿಸಿದ್ದಾರೆ. ಬ್ರಹ್ಮ ತಂದೆಯನ್ನು ಭಗೀರಥದ ರೂಪದಲ್ಲಿ, ನಂದಿ ರೂಪದಲ್ಲಿ ತೋರಿಸಿದ್ದಾರೆ. ಈಗ ನಂದಿಯ ಅಂದರೆ ಪ್ರಾಣಿಯ ಮಾತಂತೂ ಇಲ್ಲ, ಹಸುವಿನ ಮಾತಂತೂ ಇಲ್ಲ ಅಲ್ವಾ. ತಂದೆ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿಸುತ್ತಾರೆ. ಆದರೆ ಕೆಲವರ ಬುದ್ಧಿಯಲ್ಲಷ್ಟೇ ಪೂರ್ಣವಾಗಿ ಕುಳಿತುಕೊಳ್ಳುತ್ತೆ, ಕೆಲವರ ಬುದ್ಧಿಯಲ್ಲಿ ಪೂರ್ಣವಾಗಿ ಕುಳಿತುಕೊಳ್ಳುವುದೇ ಇಲ್ಲ. ಬಾಬಾ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ನೀವು ಆತ್ಮರಿಗೆ ತಂದೆಯಾಗಿದ್ದೇನೆ. ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುವುದು. ಮತ್ತೆಯೂ ಮಕ್ಕಳು ಹೇಳುತ್ತಾರೆ ಮರೆಯುತ್ತೇವೆ ಎಂದು. ಬಾಬಾ ಹೇಳ್ತಾರೆ, ವಾಹ, ಇಂತಹ ಪ್ರಿಯತಮ ಅಥವಾ ತಂದೆಯನ್ನು ಮರಿಬೇಕಾ? ಸ್ತ್ರೀ ತನ್ನ ಪತಿಯನ್ನು ಅಥವಾ ತನ್ನ ಮಕ್ಕಳನ್ನು, ತನ್ನ ತಂದೆಯನ್ನು ಎಂದಾದರೂ ಮರೀತಾರೆ ಏನು? ಇಲ್ಲಿ ತಾವು ಯಾಕೆ ಮರೆಯುತ್ತೀರಾ? ಹೇಳ್ತಾರೆ ಬಾಬಾ, ನೀವು ನಮಗೆ ಸ್ವರ್ಗದ ಆಸ್ತಿ ಕೊಡ್ತಾ ಇದ್ದೀರಾ, ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದೀರಾ, ಮತ್ತೆಯೂ ಸಹ ಮರೆಯುತ್ತೇವೆ ನಾವು. ಬಾಬಾ ಹೇಳ್ತಾರೆ, ನೆನಪು ಮಾಡಲಿಲ್ಲವೆಂದರೆ ಆಂತರಿಕದಲ್ಲಿ ಏನೆಲ್ಲ ವಿಕಾರಗಳು, ಪಾಪದ ತುಕ್ಕಿದೆ, ಅದು ಹೇಗೆ ಬಿಟ್ಟು ಹೋಗುತ್ತದೆ? ಮುಖ್ಯ ಮಾತೇ ಆಗಿದೆ ನೆನಪಿನ ಮಾತು. ತನ್ಮದು ಬೇರೆ ಯಾವುದೇ ಧರ್ಮದ ಜೊತೆ ಸಂಬಂಧವಿಲ್ಲ, ಹೋಲಿಕೆಯೇ ಇಲ್ಲ. ಶಾಲೆಯಲ್ಲಂತೂ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ, ಕೆಲವರಂತೂ ಬಿಲ್ಕುಲ್ ತಿಳಿದುಕೊಳ್ಳುವುದೇ ಇಲ್ಲ. ತಂದೆ ತಿಳಿಸುತ್ತಾರೆ, ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಅಂದರೆ ಸರಿ, ತಂದೆ ಮತ್ತು ಆಸ್ತಿಯ ನೆನಪಂತೂ ಮಾಡಿ, ಇದೂ ಸಹ ಮರ್ತೋಗ್ಬಿಡುತ್ತಾ? ಯಾರಿಗೋಸ್ಕರ ನೀವು ಅರ್ಧ ಕಲ್ಪದಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಾ, ಆ ಬಾಬರವರನ್ನೇ ನೆನಪು ಮಾಡುವುದಿಲ್ಲವಾ? ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ, ಈಗ ನಾವು ಈ ಶರೀರವನ್ನು ಬಿಟ್ಟು ಸತ್ಯಯುಗದಲ್ಲಿ ಹೋಗುತ್ತೇವೆ, ಇದು ಅಂತಿಮ ಜನ್ಮವಾಗಿದೆ. ಸೂಕ್ಷ್ಮವತನದಲ್ಲಿ ಆ ಫ್ಯೂಚರ್ಸು ಅದೆಲ್ಲ ನೋಡ್ತೀರಾ, ವೈಕುಂಠವನ್ನು ಸಹ ನೋಡ್ತೀರಾ. ಸೂಕ್ಷ್ಮವತನದಲ್ಲಿ ಸಾಕ್ಷಾತ್ಕಾರವೂ ಆಗತ್ತೆ, ಮತ್ತು ಸಾಕಾರದಲ್ಲಿ ಯಾವಾಗ ಸತ್ಯಯುಗದಲ್ಲಿ ಬರ್ತೀವಿ ಆಗ ಪ್ರಾಕ್ಟಿಕಲಲ್ಲಿ ನೋಡುತ್ತೇವೆ. ತಮಗೆ ಗೊತ್ತು, ಈ ಮಮ್ಮ ಬಾಬಾರವರು ಲಕ್ಷ್ಮೀನಾರಾಯಣ ಆಗ್ತಾರೆ. ಯಾವಾಗ ತಾವು ಸತ್ಯಯುಗದಲ್ಲಿ ಇರುತ್ತೀರಾ ಆಗ ತಿಳಿದುಕೊಳ್ಳುತ್ತೀರಾ, ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೇವೆ ಎಂದು. ಅಲ್ಲಿ ದೇವತೆಗಳಿಗೆ ಗೊತ್ತೇ ಇರುವುದಿಲ್ಲ, ಸತ್ಯಯುಗದ ನಂತರ ತ್ರೇತಾಯುಗ ಬರುತ್ತೆ, ನಂತರ ದ್ವಾಪರ ಯುಗ ಬರುತ್ತೆ, ನಾವು ಇಳಿಯುವ ಕಲೆಯಲ್ಲಿ ಬರುತ್ತೇವೆ ಎಂದು. ಜ್ಞಾನದ ಮಾತೇ ಇರುವುದಿಲ್ಲ, ಪುನರ್ಜನ್ಮ ಪಡೆಯುತ್ತಾ ಇರುತ್ತೇವೆ. ಅಲ್ಲಿ ಆತ್ಮ ಅಭಿಮಾನಿ ಆಗಿರುತ್ತೇವೆ. ಅನಂತರ ಆತ್ಮ ಅಭಿಮಾನಿಯಿಂದ ದೇಹಾಭಿಮಾನದಲ್ಲಿ ಬರುತ್ತೇವೆ. ಜ್ಞಾನ ತಾವು ಬ್ರಾಹ್ಮಣರಿಗೆ ಇದೆ, ಬೇರೆ ಯಾರ ಬಳಿಯೂ ಈ ಜ್ಞಾನ ಇಲ್ಲ. ಜ್ಞಾನೇಶ್ವರ, ಯಾರು ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅವರೇ ತಿಳಿಸುತ್ತಾರೆ. ಅವಶ್ಯವಾಗಿ ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣರಿಗೆ ತಿಳಿಸುತ್ತಾರೆ. ಬ್ರಹ್ಮರವರ ಮಕ್ಕಳಾಗಿದ್ದೀರಾ, ಬ್ರಾಹ್ಮಣ ಸಂಪ್ರದಾಯದವರು. ಹಗಲು ರಾತ್ರಿಯ ಅಂತರವಿದೆ. ತಾವು ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗುತ್ತೀರಾ. ಸಂಪೂರ್ಣ ನಿರ್ವಿಕಾರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ತಾವು ತಂದೆಯನ್ನು ನೆನಪು ಮಾಡಿ. ಕರ್ಮವನ್ನಂತೂ ಮಾಡಲೇಬೇಕು. ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಿಸಬೇಕು. ಕರ್ಮ ಯಾವುದಾದರೂ ಮಾಡಿ, ಆದರೆ ಉದ್ಧಾರದ ಕಾರ್ಯವನ್ನು ಮಾಡಿ, ಮಹಿಮೆಯ ಕಾರ್ಯವನ್ನು ಮಾಡಿ, ಅಂದರೆ ಕಲ್ಯಾಣದ ಕಾರ್ಯ ಮಾಡಿ, ರಾಜ್ಯವನ್ನು ಪಡೆದುಕೊಳ್ಳಿ. ರಾಜ ಜನಕನ ಗಾಯನವಿದೆ ಅಲ್ವಾ, ರಾಜ್ಯ ಮಾಡುತ್ತಾ ಇದ್ರು, ಆದರೆ ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಿಸಿರಬೇಕು, ಆಗ ಆಸ್ತಿ ಸಿಗುವುದು. ತಂದೆ ಹೇಳುತ್ತಾರೆ, ಮನ್ಮನಾಭವ, ನನ್ನನ್ನು ನೆನಪು ಮಾಡಿರಿ. ಕೇವಲ ಶಿವ ಅಂತ ಹೇಳುವುದರಿಂದ ಲಿಂಗ, ಶಿವಲಿಂಗ ನೆನಪಾಗತ್ತೆ. ಬಾಬಾ ಹೇಳ್ತಾರೆ, ಬೇರೆ ಎಲ್ಲರದ್ದು ಶರೀರದ ಹೆಸರು ತಗೊಳ್ಳಾಗತ್ತೆ, ಏಕೆಂದರೆ ಪಾತ್ರ ಶರೀರದಿಂದ ಅಭಿನಯಿಸಲಾಗತ್ತೆ. ಆದರೆ ಶಿವ ತಂದೆಯ ಹೆಸರು ತಗೊಂಡ್ರೆ ಶರೀರದ ನೆನಪು ಬರುವುದಿಲ್ಲ. ಈಗ ತಮ್ಮನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತಿದೆ. ಅರ್ಧ ಕಲ್ಪ ನಡೆಯುತ್ತೆ ಆತ್ಮ ಅಭಿಮಾನಿ ಸ್ಥಿತಿ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿ ಇದ್ದಾರೆ. ಅಲ್ಲಿ ಆತ್ಮ ಅಭಿಮಾನಿಗಳಾಗಿದ್ದಾಗ ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಸುಖಿಗಳಾಗಿರುತ್ತೇವೆ. ಎಲ್ಲರ ಆಯುಷ್ಯು ಜಾಸ್ತಿ ಇರುತ್ತೆ. ಇಲ್ಲಿ ಎಲ್ಲರ ಆಯುಷ್ಯು ಕಡಿಮೆ ಇದೆ ಅಂದಾಗ ತಂದೆ ಸನ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ. ಆತ್ಮರೇ, ಏಕೆಂದರೆ ಆತ್ಮ
ಜ್ಞಾನ ತಗೊಳ್ಳುತ್ತೆ. ಧಾರಣೆಯು ಆತ್ಮನಲ್ಲಿ ಆಗುವುದು. ಬಾಬಾರವರಿಗೆ ಶರೀರವಂತೂ ಇಲ್ಲ, ಆತ್ಮನಲ್ಲಿ ಪೂರ್ತಿ ಜ್ಞಾನವಿದೆ. ಆತ್ಮವೇ ನಕ್ಷತ್ರವಾಗಿದೆ, ಬಾಬರೂರು ನಕ್ಷತ್ರದಂತೆ ಇದ್ದಾರೆ. ಬಾಬರೂರು ಪುನರ್ಜನ್ಮ ಪಡೆದುಕೊಳ್ಳುವುದಿಲ್ಲ, ಆತ್ಮರು ಪುನರ್ಜನ್ಮ ಪಡೆಯುತ್ತೇವೆ. ಆದ್ದರಿಂದ ಬಾಬರೂರು ಕೆಲಸ ಕೊಟ್ಟಿದ್ರು, ಪರಮಾತ್ಮನ ಮಹಿಮೆ ಮತ್ತು ಮಕ್ಕಳ ಮಹಿಮೆ ಬರೆದು ತನ್ನಿ ಎಂದು. ಇಬ್ಬರ ಮಹಿಮೆ ಬೇರೆ ಬೇರೆಯಾಗಿದೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಅವರು ಸಾಕಾರ, ಕೃಷ್ಣ ಶಿವ ತಂದೆ ನಿರಾಕಾರ. ಇಷ್ಟು ಗುಣವಂತರನ್ನಾಗಿ ಮಾಡಿದವರು ಯಾರು? ಅವಶ್ಯವಾಗಿ ಹೇಳಲಾಗತ್ತೆ, ಪರಮಾತ್ಮ ಮಾಡಿದ್ದಾರೆಂದು. ಈ ಸಮಯದಲ್ಲಿ ತಾವು ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಾ. ತಮಗೆ ತಂದೆ ಕಲಿಸುತ್ತಿದ್ದಾರೆ. ಅನಂತರ ಪ್ರಾರಬ್ಧವನ್ನು ಭೋಗಿಸುತ್ತೀರಾ. ಸತ್ಯಯುಗದಲ್ಲಿ ಯಾರು ಯಾರಿಗೂ ಏನು ಕಲಿಸುವುದಿಲ್ಲ, ಅಂದರೆ ರಾಜಯೋಗವನ್ನು ಕಲಿಸುವುದಿಲ್ಲ. ಭಕ್ತಿ ಮಾರ್ಗದ ಸಾಮಗ್ರಿಗಳು ಇರುವುದಿಲ್ಲ, ಎಲ್ಲ ಇಲ್ಲೇ ಸಮಾಪ್ತಿಯಾಗತ್ತೆ. ಈ ಪ್ರಪಂಚದ ಜೊತೆ ತಮಗೆ ವೈರಾಗ್ಯ ಬರಬೇಕು. ಅಂದರೆ ಅರ್ಥ, ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಆತ್ಮ ಒಂಟಿಯಾಗಿ ಬಂದಿದ್ದೆವು, ಈಗ ಒಂಟಿಯಾಗಿ ಹೋಗಬೇಕಾಗಿದೆ. ಅಂದರೆ ಶರೀರ ವಿನಃ. ಶರೀರ ಇಲ್ಲದೆ ಬಂದ್ವಿ, ಈಗ ಶರೀರ ಇಲ್ಲದೆ ಹೋಗುತ್ತೇವೆ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು. ನಾವೆಲ್ಲರೂ ಹೊಸ ಪ್ರಪಂಚದಲ್ಲಿ ಹೋಗುವವರಾಗಿದ್ದೇವೆ. ಈ ನೆನಪಿನ ಪರಿಶ್ರಮ ಮಾಡುತ್ತಾ ಇರಿ. ಆದರೆ ಇದರಲ್ಲಿಯೇ ಫೇಲ್ ಆಗುತ್ತಾರೆ, ನೆನಪೇ ಮಾಡುವುದಿಲ್ಲ. ಯಾರೆಲ್ಲ ತಿಳಿದುಕೊಳ್ಳಲು ಬರುತ್ತಾರೆ ಅವರಿಗೂ ಸಹ ಇದನ್ನೇ ತಿಳಿಸಬೇಕು. ಶಿವ ತಂದೆ ಬ್ರಹ್ಮರವರ ಮೂಲಕ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಅಂದಾಗ ನೆನಪಿನಿಂದಲೇ ನೀವು ಆತ್ಮನ ತುಕ್ಕು ಬಿಟ್ಟು ಹೋಗುವುದು. ತಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ವಿಷ್ಣುಪುರಿಯ ಸ್ವರ್ಗಪುರಿಯಾಗಿದೆ. ಅಂದಾಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ. ಆ ತಂದೆಯನ್ನು ಅರ್ಧ ಕಲ್ಪ ನೆನಪು ಮಾಡಿದ್ದೀರಾ, ಶಿವ ತಂದೆಯನ್ನು. ಈಗ ಅವರು ಸನ್ಮುಖದಲ್ಲಿ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ ಎಂದು. ಆದರೆ ಅವರನ್ನೇ ಯಾರೂ ತಿಳಿದುಕೊಂಡಿಲ್ಲ. ತಂದೆ ಸ್ವಯಂ ಬಂದು ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ನಾನೇನಿದ್ದೇನೆ, ಏನಾಗಿದ್ದೇನೆ. ನನ್ನನ್ನು ಕೆಲವರಷ್ಟೇ ಅಪರೂಪವಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ನಿಶ್ಚಯ ಮಾಡಿಕೊಳ್ಳುತ್ತಾರೆ. ನಿಶ್ಚಯ ಆದರೆ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆಯುತ್ತಾರೆ. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುವುದು. ನೀವು ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ವಿಕರ್ಮ ಯಾವುದು ಮಾಡಬಾರದು, ಯಾವುದೇ ವಿಕರ್ಮ ಮಾಡಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗಬೇಕು. ಕರ್ಮ ಯಾವುದೇ ಮಾಡಿ, ಆದರೆ ತಂದೆಯ ನೆನಪಿನಲ್ಲಿದ್ದು ಮಾಡಬೇಕು. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಬಾಬರವರ ನೆನಪಲ್ಲಿ ಇರಬೇಕು. ಯಾವುದೇ ವಿಕರ್ಮ ಮಾಡಬಾರದು. ಎರಡನೇ ಪಾಯಿಂಟು, ಈ ಹಳೆಯ ಶರೀರ ಜಡ ಜಡೀಭೂತವಾಗಿದೆ. ಇದರ ಜೊತೆ ಮಮತ್ವವನ್ನು ತೆಗೆದುಹಾಕಬೇಕು. ಆತ್ಮನನ್ನು ಸತೋ ಪ್ರದಾನ ಮಾಡಿಕೊಳ್ಳುವ ಪೂರ್ಣ ಪುರುಷಾರ್ಥ ಮಾಡಬೇಕು. ವರದಾನ, ಸದಾ ಅತೀಂದ್ರಿಯ ಸುಖದ ಅನುಭವ ಮಾಡುವಂತಹ ಅಟಲ ಅಖಂಡ ಸ್ವರಾಜ್ಯ ಅಧಿಕಾರಿ ಆಗಿರಿ. ಸದಾ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಅಟಲ ಅಖಂಡ ಸ್ವರಾಜ್ಯ ಅಧಿಕಾರಿ ಆಗಿರಿ. ವರದಾನದ ವಿಶ್ಲೇಷಣೆ, ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಆಸ್ತಿ ಸದಾ ಕಾಲಕ್ಕಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅಂದರೆ ಅರ್ಥ, ಯಾರಿಗೆ ಬಾಬಾರವರ ವಿಲ್ ಮೇಲೆ ಪೂರ್ತಿ ಅಧಿಕಾರವಿರುತ್ತದೆ, ವಿಲ್ ಪವರ್ ಇರುತ್ತದೆ, ಅವರು ಅಟೂಟ ಅಟಲ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೆ.
ಈ ರೀತಿ ವಾರೀಸ್ ಅಂದರೆ ಅರ್ಥ ಸಂಪೂರ್ಣ ಆಸ್ತಿಗೆ ಅಧಿಕಾರಿಗಳೇ ಭವಿಷ್ಯದಲ್ಲಿ ಅಟಲ ಅಖಂಡ ಸ್ವರಾಜ್ಯದ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಸ್ಲೋಗನ್: ಎಲ್ಲಿ ನನ್ನತನ ಬರುವುದು ಅಲ್ಲಿ ಬುದ್ಧಿಯ ಪೇರ ಆಗುವುದು. ಅಂದರೆ ಬುದ್ಧಿ ತಿರುಗಿಬಿಡತ್ತೆ. ನನ್ನತನ ಬಂತು ಅಂದರೆ ಬುದ್ಧಿ ತಿರುಗಿಬಿಡತ್ತೆ, ಬಾಬನ ಕಡೆ ಇರೋದಿಲ್ಲ. ಮಮ್ಮಾರವರ ಅಮೂಲ್ಯ ಮಹಾವಾಕ್ಯಗಳು: ಹತ್ತುವ ಕಲೆ ಮತ್ತು ಬೀಳುವ ಕಲೆಯ ಮುಖ್ಯ ಜಡ ಏನಾಗಿದೆ? ಬಹಳಷ್ಟು ಮನುಷ್ಯರು ಈ ಪ್ರಶ್ನೆ ಕೇಳ್ತಾರೆ, ಯಾವಾಗ ಇಷ್ಟು ಪುರುಷಾರ್ಥ ಮಾಡಿ ಜೀವನ್ಮುಕ್ತಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ, ಮತ್ತು ಅಲ್ಲಿ ಯಾವ ಕಾರಣದಿಂದಾಗಿ ನಾವು ಕೆಳಗೆ ಬೀಳುತ್ತೇವೆ? ಸತ್ಯುಗ ತ್ರೇತಾಯುಗ ಮುಗಿದ ಮೇಲೆ ಬಲೆ ನಾವು ಹೇಳ್ತೇವೆ ಇದು ಸೋಲು ಗೆಲುವಿನ ಆಟ ಎಂದು. ಇದರಲ್ಲಿ ಹತ್ತುವ ಕಲೆ ಇಳಿಯುವ ಕಲೆ ಆಗುವುದು ಕೂಡ ಯಾವುದೋ ಕಾರಣ ಇರುತ್ತೆ ಅಲ್ವಾ? ಅವಶ್ಯವಾಗಿ ಆ ಕಾರಣದ ಆಧಾರದ ಮೇಲೆ ಈ ಆಟ ನಡೆಯುವುದು. ಹೇಗೆ ಪುರುಷಾರ್ಥದಿಂದ ನಾವು ಹತ್ತುತ್ತಿದ್ದೇವೆ, ಹಾಗೆ ಬೀಳಲಿಕ್ಕೂ ಸಹ ಅವಶ್ಯವಾಗಿ ಕಾರಣವಿರುವುದು. ಈಗ ಕಾರಣವೂ ಸಹ ಯಾವುದು ಇಲ್ಲದಿರಬಹುದು, ಸ್ವಲ್ಪವೇ ತಪ್ಪಿರಬಹುದು. ಹೀಗೆ ಪರಮಾತ್ಮ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು, ನಾನು ನಿಮಗೆ ಮುಕ್ತಿ ಜೀವನ್ಮುಕ್ತಿಯ ಪದವಿಯನ್ನು ಕೊಡುತ್ತೇನೆ ಎಂದು. ಹಾಗೆಯೇ ಯಾವಾಗ ದೇಹಾಭಿಮಾನದಲ್ಲಿ ಬಂದು ಪರಮಾತ್ಮನನ್ನು ಮರೆಯುತ್ತೇವೆ, ಆಗ ಬಿದ್ದು ಹೋಗುತ್ತೇವೆ, ಮತ್ತು ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತೇವೆ. ನಂತರ ಪಂಚವಿಕಾರಗಳಲ್ಲಿ ಸಿಕ್ಕಿಕೊಳ್ಳುವುದರಿಂದ ದುಃಖವನ್ನು ಪಡೆದುಕೊಳ್ಳುತ್ತೇವೆ. ಅಂದಾಗ ಇದಾಯಿತು ತಮ್ಮ ದೋಷ. ರಚಯಿತನ ದೋಷ ಅಲ್ಲ, ನಮ್ಮ ದೋಷ ಅಲ್ವಾ? ಯಾರು ಹೇಳ್ತಾರೆ ದುಃಖ ಸುಖ ಪರಮಾತ್ಮನೇ ಕೊಡ್ತಾರೆ ಅಂತ ಹೇಳಿ, ಆ ರೀತಿ ಹೇಳೋದು ರಾಂಗ್ ಆಗಿದೆ, ಬಿಲ್ಕುಲ್ ತಪ್ಪು. ಬಾಬಾ ಸ್ವಯಂ ಸುಖ ಕೊಡ್ತಾರೆ ಅಲ್ವಾ? ಸುಖದ ರಚಯಿತ ಆಗಿದ್ದಾರೆ ತಂದೆ. ದುಃಖ ಕೊಡೋದಿಲ್ಲ, ಅವರು ದುಃಖದ ರಚಯಿತ ಅಲ್ಲ. ಬಾಕಿ ನಾವು ಶ್ರೇಷ್ಠ ಕರ್ಮದಿಂದ ಸುಖ ಪಡೆಯುತ್ತೇವೆ, ಮತ್ತು ಭ್ರಷ್ಟ ಕರ್ಮ ಮಾಡುವುದರಿಂದ ದುಃಖ ಭೋಗಿಸುತ್ತೇವೆ. ಬಾಕಿ ಒಳ್ಳೆಯ ಕರ್ಮದ ಫಲ, ಕೆಟ್ಟ ಕರ್ಮದ ಫಲದ ಶಿಕ್ಷೆ ಪರಮಾತ್ಮನ ಮೂಲಕ ಅವಶ್ಯವಾಗಿ ಸಿಗತ್ತೆ. ಆದರೆ ಈ ರೀತಿ ಹೇಳೋದಿಲ್ಲ ಸುಖ ದುಃಖ ಎರಡೂ ಪರಮಾತ್ಮನೇ ಕೊಡ್ತಾರೆ ಅಂತ ಅಲ್ಲ. ಪರಮಾತ್ಮ ಅಂತೂ ಹತ್ತುವ ಕಲೆಯಲ್ಲಿ ನಮ್ಮ ಜೊತೆ ಇರುತ್ತಾರೆ. ಬಾಕಿ ಬೀಳಿಸುವಂತಹದ್ದು ಮಾಯೆಯಾಗಿದೆ. ಕಾಮನ್ ರೀತಿಯಿಂದಲೂ ಸಹ ಯಾರೇ ಜೊತೆ ಅಥವಾ ಸಹಯೋಗ ತಗೊಳ್ತಾರೆ, ಸುಖಕ್ಕೋಸ್ಕರ ತಗೊಳ್ತಾರೆ ಅಲ್ವಾ? ಬಾಕಿ ದುಃಖ ಕೊಡೋಲಿಕ್ಕೋಸ್ಕರ ಯಾರು ಯಾರ ಜೊತೆನೂ ತಗೊಳ್ಳೋದಿಲ್ಲ. ದುಃಖ ತಗೊಳ್ಳೋದಕ್ಕೋಸ್ಕರ ಯಾರು ಯಾರ ಜೊತೆ ತಗೊಳ್ಳೋದಿಲ್ಲ. ಬಾಕಿ ಎಂತಹ ಕರ್ಮ ಮಾಡ್ತೀವಿ ಅಂತಹ ಫಲದ ಫಲಿತಾಂಶ ಅಂತೂ ಅವಶ್ಯವಾಗಿ ಸಿಗತ್ತೆ. ಅಂದಾಗ ಈ ಡ್ರಾಮಾದಲ್ಲಿ ಸುಖ ದುಃಖದ ಆಟ ತಮ್ಮ ಕರ್ಮಗಳ ಮೇಲೆ ಆಧಾರಿತವಾಗಿದೆ. ಆದರೆ ತುಚ್ಛ ಬುದ್ಧಿ ಉಳ್ಳ ಮನುಷ್ಯರು ಈ ರಹಸ್ಯವನ್ನು ತಿಳಿದುಕೊಳ್ಳುವುದು ಇಲ್ಲ. ಒಳ್ಳೆಯದು. ಅವ್ಯಕ್ತ ಇಷಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಸಮಯ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರಿ. ಕಿಂಚಿತ್ತು ಏರುಪೇರಾಯಿತೆಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಕಾಯಮ್ಮಾಗಿಟ್ಟುಕೊಳ್ಳುವ ಸಾಧನವಾಗಿದೆ ಸದಾ ಅಚಲ ಅಡೋಲರಾಗಿ ಇರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭೂತಿ ಆಗುತ್ತಾ ಇರುವುದು. ಹಾಗೆಯೇ ಹೇಗೆ ವಿನಾಶಿ ಧನ, ಮಾನ್ ಶಾನ್ ಕುರ್ಸಿ ಇದೆಲ್ಲ ಸಿಗತ್ತೆ ಅಂದಾಗ ಖುಷಿ ಆಗತ್ತೆ ಅಲ್ವಾ? ಇದು ಸಹ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಯಾರಿಗಿರುತ್ತೆ ಅಂದರೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಓಂ ಶಾಂತಿ.